तो हमारे पास मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता। Tried the same thing and coming in large. Where was this? Most of the places. The North Bank also, South Bank also, Richingler, also. They kept trying to come in great number. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ವತಂತ್ರ ಭಾರತದ ನಂತರ ಸಂಸತ್ನಲ್ಲಿ ಆಗಬಹುದಾಗಿದ್ದಂತ ಒಂದು ದೊಡ್ಡ ಅನಾಹುತವನ್ನ ಕೂದಲೆಳೆಯ ಅಂತರದಲ್ಲಿ ತಪ್ಪು ಹೋಗಿದೆ ಅಂತ ಹೇಳ್ಬಹುದು. ಏನದು ಅಪ್ಡೇಟ್? ನರೇಂದ್ರ ಮೋದಿಯ ಮೇಲೆ ಅಟ್ಯಾಕ್, ಸಂಸತ್ನಲ್ಲಿ ಕೋಲಾಹಲ ಮತ್ತು ಅತ್ಯಂತ ದೊಡ್ಡ ಶಾಕ್. ಸ್ಪೀಕರ್ ಇಂದ ಅಧಿಕೃತ ಘೋಷಣೆ. ರಾಗ ವಿರುದ್ಧ ಎಲ್ಲದಕ್ಕೂ ಕಾರಣಕರ್ತರಾದಂತಹ ರಾಹುಲ್ ಗಾಂಧಿಯ ವಿರುದ್ಧ ವಿಡಿಯೋ ಹರಿಬಿಟ್ಟಂತ ಬಿಜೆಪಿ. ಏನಿದು ಅಪ್ಡೇಟ್? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಸಂಸತ್ನ ಅಧಿವೇಶನ ನಡೀತಾ ಇದೆ. ಅಲ್ಲಿ ಅತ್ಯಂತ ದೊಡ್ಡದಂತ ವಿರೋಧ ಕೂಡ ವ್ಯಕ್ತವಾಗ್ತಿದೆ ಮತ್ತು ಕೊನೆಯಲ್ಲಿ ರಾಷ್ಟ್ರಪತಿಗಳ ಮಾತಿನ ಮೇಲೆ ವಂದನಾ ನಿರ್ಣಯವನ್ನ ಹೇಳ್ತಾ ನರೇಂದ್ರ ಮೋದಿ ಅಂದ್ರೆ ಪ್ರಧಾನಮಂತ್ರಿ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾತನಾಡಬೇಕಾಗಿರುವಂತ ಸನ್ನಿವೇಶ ಇರುತ್ತೆ. ಇದಕ್ಕೂ ಮೊದಲು ವಿಪಕ್ಷಗಳು, ಆದರೂ ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳು ನರೇಂದ್ರ ಮೋದಿ ಅವರಿಂದ ಒಂದು ಉತ್ತರವನ್ನು ಬಯಸಿದ್ದು. ಅದು ಎರಡು ಸಂಘಟನೆಗಾಗಿ, ಎರಡು ದೊಡ್ಡ ವಿಷಯಕ್ಕಾಗಿ. ಅದೇನಂದ್ರೆ, ಯಾಕೆ ಟ್ರಂಪ್ ವಿರುದ್ಧ ಮಂಡಿಯೂರಿ ಈ ಟ್ಯಾರಿಫ್ ಸ್ಲ್ಯಾಬ್ ಎನ್ನುವಂತ ಒಂದು ಒಪ್ಪಂದಕ್ಕೆ ಬಂತು? ಅದರ ಅರ್ಥ ಇದೆಯೋ ಅನರ್ಥ ಇದೆಯೋ ಅದನ್ನ ಅರ್ಥ ಮಾಡ್ಕೊಳಿಕ್ಕಾಗಲ್ಲ. ಅಮೆರಿಕದಂತ ದೊಡ್ಡ ದೇಶ ಭಾರತದ ವಿರುದ್ಧ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತು, ಭಾರತಕ್ಕೆ ಲಾಭ ಆಯ್ತು ಎನ್ನುವಂತ ಒಂದು ಖುಷಿಯಲ್ಲಿ ಭಾರತ ದೇಶ ಇದ್ರೆ, ವಿಪಕ್ಷದ ನಾಯಕರಾದಂತ ಮತ್ತು ಕಾಂಗ್ರೆಸ್ ಇಡೀ ಭಾರತದ ವಿರುದ್ಧ ಅಥವಾ ಆಡಳಿತದ ಬಿಜೆಪಿ ವಿರುದ್ಧ ಮುಗಿಬೀಳ್ತಿದೆ ಮತ್ತು ಟ್ರಂಪ್ ವಿರುದ್ಧ ಏಕೆ ಮಂಡಿಯೂರಿದ್ರಿ ಎನ್ನುವಂತ ಮಾತನ್ನು ಹೇಳುತ್ತೆ. ಇದು ಯಾವ ಅರ್ಥದಲ್ಲಿ ಹೇಳ್ತಾರೋ, ಅಥವಾ ಈ ಭಾರತವನ್ನ ತೊಳೆದು ಗುಂಡಾಂತರ ಮಾಡ್ಲಿಕ್ಕೆ ವಿರೋಧ ಪಕ್ಷ ಹವಣಿಸ್ತಿದೆಯೋ, ಅಥವಾ ಅಧಿಕಾರ ಇಲ್ಲ ಎನ್ನುವಂತ ಒಂದು ಹಪಾಹಪಿತನ, ಏನ್ ಬೇಕಾದ್ರೂ ಆಗ ಹೋಗ್ಲಿ, ದೇಶ ಬೇಕಾದ್ರೆ ಮಾರಾಟ ಹೋಗ್ಲಿ ಎನ್ನುವಂತ ಒಂದು ಹಪಾಹಪಿತನಕ್ಕೆ ಕಾಂಗ್ರೆಸ್ ಬಂದು ಮುಟ್ಟಿದೆಯೋ, ಇವೆಲ್ಲವೂ ಕೂಡ ತರ್ಕಕ್ಕೆ ನಿಲ್ಲಕ್ಕದ್ದಾಗಿದೆ. ಅದು ಒಂದು, ಟ್ರಂಪ್ ವಿರುದ್ಧ ಯಾಕೆ ಭಾರತ ಮಂಡಿಯೂರ್ತು, ನಮ್ಮ ಭಾರತವನ್ನ ಯಾಕೆ ಟ್ರಂಪ್ ಅವರಿಗೆ ಮಾರಾಟ ಮಾಡ್ಬಿಡ್ತು ಎನ್ನುವಂತ ಒಂದು ಆರೋಪವನ್ನ ಹೇಳ್ತಾ ಇದೆ ಮತ್ತು ಅದಕ್ಕೆ ಉತ್ತರವನ್ನ ನರೇಂದ್ರ ಮೋದಿ ಅವರಿಂದ ಬಯಸ್ತಾ ಇತ್ತು. ಎರಡನೇದಾಗಿ, ಕಳೆದ 2024 ಏಪ್ರಿಲ್ ಅಲ್ಲಿ ಬಿಡುಗಡೆಯಾಗಬೇಕಿದ್ದಂತ ಒಂದು 4 ಸ್ಟಾರ್ ಆಫ್ ಡೆಸ್ಟಿನಿ ಎನ್ನುವಂತ ಬುಕ್ ಇದೆಯಲ್ಲ, ಅಂದ್ರೆ ನಮ್ಮ ಸೈನ್ಯದ ಮಾಜಿ ಜನರಲ್ ಆಗಿರುವಂತ ನರಾವಣೆ ಅವರು ಬರೆದಿದ್ದ ಅಥವಾ ಪ್ರಕಟಿಸಲಾಗದಂತ ಒಂದು ಸ್ಥಿತಿಯಲ್ಲಿರುವಂತಹ ಈ 4 ಸ್ಟಾರ್ ಆಫ್ ಡೆಸ್ಟಿನಿ ಬುಕ್ ನಲ್ಲಿ ಭಾರತ ಸರ್ಕಾರ ನರಾವಣೆಯವರಿಗೆ ಚೀನಾ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸರಿಯಾದ ಸಪೋರ್ಟ್ ಅನ್ನು ಮಾಡಲಿಲ್ಲ ಮತ್ತು ಸರಿಯಾದ ನಿರ್ದೇಶನವನ್ನ ಕೊಡದೆ ಚೀನಾ ವಿರುದ್ಧ ನಾವು ಸೋಲುವ ಹಂತಕ್ಕೆ ಬಂದು ಮುಟ್ಟಿದ್ವಿ ಅನ್ನುವಂತ ಈ ಪುಸ್ತಕದ ಪೇಜ್ ನ ಲೀಕ್ ಆದ ಸಂದರ್ಭದಲ್ಲಿ ಯಾಕೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಲಿಲ್ಲ ಮತ್ತು ಅದಕ್ಕೆ ನರೇಂದ್ರ ಮೋದಿ ಉತ್ತರವನ್ನು ಕೊಡಬೇಕು. ಚೀನಾ ವಿರುದ್ಧ ಯುದ್ಧ ಘೋಷಣೆ ಮಾಡಿಕೊಂಡು ಅಥವಾ ಯುದ್ಧದ ಹಂತದಲ್ಲಿರುವಾಗ ಯಾಕೆ ನೀವು ಸೂಕ್ತವಾದ ನಿರ್ಧಾರ ಕೈಗೊಳ್ಳದೆ ಭಾರತವನ್ನ ಹೀನಾಯ ಸ್ಥಿತಿಗೆ ತಲುಪಿಸಲಿಕ್ಕೆ ನೀವು ಬಂದ್ರಿ ಎನ್ನುವಂತ ಉತ್ತರವನ್ನು ಬಯಸಿದ್ದು ಮತ್ತು ಅದಕ್ಕೆ ತಕ್ಕದಂತ ಹೋರಾಟ ಮಾಡಿಕೊಂಡು ಪ್ಲಾನ್ ಮುಖಾಂತರ ಮಾಡ್ಕೊಂಡು ಬಂದಿರುವಂತ ಕಾಂಗ್ರೆಸ್ ನರೇಂದ್ರ ಮೋದಿಯ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ಲಾನ್ ಅನ್ನು ಹಾಕೊಂಡಿತ್ತೆ ಅನ್ನುವಂತ ಒಂದು ವಿಷಯ ಕೋಲಾಹಲ ಅಥವಾ ಇಡೀ ನಮ್ಮ ಜಗತ್ತನ್ನೇ ಸೃಷ್ಟಿ ಮಾಡುವಂತ. ನೋಡಿ, ಬೇರೆ ಬೇರೆ ದೇಶದ ಪ್ರಧಾನಿಗಳು ಅವರ ವಿರುದ್ಧ ದೇಶದ ಪ್ರಧಾನಿಗಳ ಮೇಲೆ ಮತ್ತು ನಾಯಕರ ಮೇಲೆ ಅಟ್ಯಾಕ್ ಮಾಡೋದು ಒಂದು ಯುದ್ಧನೋ ಅಥವಾ ರಾಜಕೀಯ ನಡೆಯ ಅಥವಾ ಬೇರೆ ಬೇರೆ ಕಾರಣ ಇರುತ್ತೆ. ಆದ್ರೆ ಒಂದು ದೇಶದ ಒಳಗೆ ಒಂದು ಪಕ್ಷ ತನ್ನ ವಿರೋಧ ಪಕ್ಷದ ಪ್ರಧಾನಮಂತ್ರಿಯನ್ನ ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಯವರನ್ನ ಮಹಿಳೆಯರನ್ನ ಮುಂದೆ ಬಿಟ್ಟು ಅಟ್ಯಾಕ್ ಮಾಡುವಂತ ಸಂದರ್ಭ, ಅದು ಪಾರ್ಲಿಮೆಂಟ್ ಎನ್ನುವಂತ ಒಂದು ಭದ್ರ ಗೋಡೆಯ ಒಳಗಡೆ ಎನ್ನುವುದು ಕುತೂಹಲಕಾರಿಯಾಗಿದೆ ಮತ್ತು ಅದು ದೇಶದ ಒಂದು ಆಂತರಿಕ ಭದ್ರತೆಗೆ ದೊಡ್ಡ ಮಾರಕವಾಗಿದೆ. ಇಂಥ ಒಂದು ಘೋಷಣೆಯನ್ನ ಸಂಸತ್ನಲ್ಲಿ ಲೋಕಸಭಾ ಸ್ಪೀಕರ್ ಆಗಿರುವಂತ ಓಂ ಬಿರ್ಲಾ ಅವರು ಸದನದ ಮುಂದೆ ಹೇಳ್ತಾರೆ ಇಲ್ಲ, ಈ ಎಲ್ಲ ಘಟನಾವಳಿಗಳನ್ನ ನೋಡ್ತಾ ಇದ್ರೆ ನಮ್ಗೆ ಅಪ್ರಿಯವಾಗಿರುತ್ತೆ ಅಂದ್ರು. ಅದು ಸಹಿಸ್ಲಿಕ್ಕಾಗಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ನಾನು ಮಾತನಾಡ್ಲಿಕ್ಕೆ ಬರಬಾರದು ಎನ್ನುವಂತ ಸೂಚನೆ ಕೊಟ್ಟೆ ಮತ್ತು ಪಾರ್ಲಿಮೆಂಟ್ ನಲ್ಲಿ ಇದ್ರೂ ಕೂಡ ಸಂಸತ್ತಿಗೆ ಬರಬಾರದು ಎನ್ನುವಂತ ಒಂದು ಸೂಚನೆಯನ್ನು ನಾನೇ ಕೊಟ್ಟೆ. ಯಾಕಂದ್ರೆ ನನಗೆ ಮಾಹಿತಿ ಬಂದಿತ್ತು, ನರೇಂದ್ರ ಮೋದಿ ಅವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಎಲ್ಲಾ ಈ ವಿರೋಧ ಪಕ್ಷಗಳು ಸರ್ವಸನ್ನದ್ಧವಾಗಿ ಒಂದು ಪ್ಲಾನ್ ಮಾಡ್ಕೊಂಡಿತ್ತು ಅನ್ನುವಂತ ವಿಷಯ ನನಗೆ ತಿಳಿದ ನಂತರ ಪಾರ್ಲಿಮೆಂಟ್ ನಲ್ಲಿ ಇದ್ರೂ ಕೂಡ, ಅಂದ್ರೆ ಆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ತನ್ನ ಆಫೀಸಲ್ಲಿ ಇದ್ರೂ ಕೂಡ, PM ಆಫೀಸ್ ಇದ್ರೂ ಕೂಡ
ಮಾತಾಡ್ಲಿಕ್ಕೆ ಅಥವಾ ಸ್ಪೀಚ್ ಅನ್ನ ಮಾಡ್ಲಿಕ್ಕೆ ನೀವು ಸಂಸತ್ ಒಳಗಡೆ ಕಾಲಿಡಬಾರದು ಎನ್ನುವಂತ ಸೂಚನೆ ಮತ್ತು ಸಲಹೆಯನ್ನು ನಾನೇ ಕೊಟ್ಟಿದ್ದೆ. ಇದು ಸರಿಯಾದದ್ದಲ್ಲ. ವಿರೋಧ ಪಕ್ಷಗಳು ಬೆಳವಣಿಗೆಗೆ ಒಂದು ಪೂರಕವಾಗಿರ್ಬೇಕು ಹೊತ್ತು ಅವರ ತಪ್ಪುಗಳನ್ನು ತಿದ್ದಬೇಕೆ ಹೊರತು ಅಟ್ಯಾಕ್ ಮಾಡುವಂತ ಸಂದರ್ಭಕ್ಕೆ ಹೋಗಬಾರ್ದು, ಅಥವಾ ದೇಶದ ಪ್ರಧಾನಮಂತ್ರಿಯವರಿಗೆ ದೇಶಕ್ಕೆ ಒಂದು ಆಂತರಿಕ ಭದ್ರತೆ ಹಿನ್ನಡೆ ಆಗಬಾರ್ದು. ಇದು ಅತ್ಯಂತ ದೊಡ್ಡ ತಪ್ಪು ಕೆಲಸ ಎನ್ನುವಂತ ಘೋಷಣೆಯನ್ನು ಕೂಡ ಮಾಡಿದ್ರು ಮತ್ತು ಅವರು ಅನೇಕ ವಿಚಾರಗಳನ್ನ ಕೂಡ ಹೇಳಿದ್ರು. ಆಗ ಕೋಲಾಹಲ ಇತ್ತು. ಇವತ್ತು ಕೂಡ ನರೇಂದ್ರ ಮೋದಿ ಅವರು ರಾಜ್ಯಸಭೆಗೆ ಬಂದು ಕಾಂಗ್ರೆಸ್ ಪಕ್ಷದ ಇಲ್ಲಿಯ ತನಕ ಆಡಳಿತವನ್ನ ಗುಂಡಾಂತರ ಮಾಡಿದ್ರು ಮತ್ತು 1947ರಿಂದ 2014 ತನಕ ನಮ್ಮ ದೇಶ ಯಾವ ಮಟ್ಟಿಗೆ ಹೋಗಿತ್ತು ಮತ್ತು ಸ್ವತಂತ್ರ ಬರುವ ಮೊದಲು 1947ಕ್ಕೆ ಮೊದಲು ನಾವು 6ನೇ ವಿಶ್ವದ ಅತ್ಯಂತ ದೊಡ್ಡ ಆರ್ಥಿಕ ಸ್ಥಿತಿಯಲ್ಲಿದ್ವಿ. ಆದ್ರೆ ಈಗ ನಾನು ಅಥವಾ ಅಧಿಕಾರ ಹಿಡಿಯುವ ಮೊದಲು 12ನೇ ಸ್ಥಾನಕ್ಕೆ ಹೋಗಿದ್ವಿ. ಅದಾದ ನಂತರ ಈಗ ನಾನು ಬಂದ ನಂತರ ಕೇವಲ 11 ವರ್ಷದ ಒಳಗಡೆ 12ನೇ ಸ್ಥಾನದಿಂದ ಇದೀಗ 3ನೇ ಸ್ಥಾನಕ್ಕೆ ಅಂದ್ರೆ ಆ ಮೆಟ್ಟಲ್ನ ಹತ್ತಿದ್ವಿ. ಮತ್ತು ಮುಂದೆ ನಾವು ಬೇರೆ ಬೇರೆ ಒಪ್ಪಂದ ಮಾಡ್ಕೊಂಡಿದ್ವಿ, 27 ದೇಶಗಳ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಂಡಿದ್ವಿ ಹಾಗೆ ಅನ್ನುವಂತ ಮಾತನಾಡಿದ್ರು. ಆದ್ರೆ ನಿನ್ನೆ ಆದಂತ ಒಂದು ಪ್ಲಾನ್ ಇದೆಯಲ್ಲ, ಅದು ದೇಶಕ್ಕೆ ಅತ್ಯಂತ ದೊಡ್ಡದಾದಂತ ಒಂದು ಆಂತರಿಕ ಭದ್ರತೆಗೆ ದೊಡ್ಡದಾದಂತ ಒಂದು ಕಳಂಕ ಅಂತ ಹೇಳ್ಬೋದು. ಎರಡನೇದಾಗಿ ನರಾವಣೆಯವರು 2024 ಏಪ್ರಿಲ್ ಅಲ್ಲಿ ಬಿಡುಗಡೆ ಮಾಡಲು ಸಜ್ಜಾಗಿರುವಂತ ಪುಸ್ತಕ ಕೆಲವೊಂದು ಕಾರಣದಿಂದ, ಯಾಕಂದ್ರೆ ನಾನು ಒಂದು ಬೇರೆಯವರ ಲವ್ ಸ್ಟೋರಿ ಕಾದಂಬರಿ ಬರೀತೇನೆ, ಮತ್ತೊಬ್ರು ಕಾಲ್ಪನಿಕ ಕಾದಂಬರಿ ಬರೀತಾರೆ. ಆದ್ರೆ ಯಾರಾದ್ರೂ ಒಬ್ರು ಕೂಡ ದೇಶದ ಸೈನ್ಯದ ಬಗ್ಗೆ ಕಾದಂಬರಿ ಬರೆಯುವಾಗ ಅಥವಾ ಒಂದು ಆತ್ಮಚರಿತ್ರೆಯನ್ನು ಬರೆಯುವಾಗ, ಅವರು ಮಾಜಿ ಆಗಿರ್ಬೋದು, ಮಾಜಿ ಸೈನಿಕರೇ ಆಗಿದ್ರು ಕೂಡ, ಅಥವಾ ಮಾಜಿ ಸೈನ್ಯದ ಅಧಿಕಾರಿ ಆಗಿದ್ರು ಕೂಡ ಅವರಿಗೆ ಸೈನ್ಯದಿಂದ ಅಥವಾ ದೇಶದ ಅತ್ಯುತ್ತಮ ಒಂದು ಸಲಹಾ ಸಮಿತಿಯಿಂದ ಪರ್ಮಿಷನ್ ಬೇಕಾಗುತ್ತೆ. ಹಾಗಾಗಿ ನರಾವಣೆಯವರು ಒಂದು ಬುಕ್ ಅನ್ನು ಬರೆದಿದ್ದವರು ಮಾಜಿ ಜನರಲ್ ಕೂಡ ಆಗಿದ್ರು. ಜೊತೆಗೆ ಅವರು 4 ಸ್ಟಾರ್ ಆಫ್ ಡೆಸ್ಟಿನಿ ಅನ್ನುವಂತ ಒಂದು ಬುಕ್ ಅಲ್ಲಿ 2020 ಸುಮಾರಿಗೆ ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷ ಲಡಾಖ್ ಆಯ್ತಲ್ಲ, ಗ್ಯಾಲ್ವನ್ ಸಂಘರ್ಷ ಆಯ್ತು. ಆ ಸಂಘರ್ಷದ ಕುರಿತಂತೆ ಕೆಲವೊಂದು ಸೂಕ್ಷ್ಮ ಸಂಗತಿಗಳನ್ನ ಅವರು ಬರೆದು ಒಂದು ಬುಕ್ ಅನ್ನ ಪ್ರಕಟಣೆ ಮಾಡುವ ಮೊದಲು ಅವರು ಸೈನ್ಯದ ಅಥವಾ ಭದ್ರತಾ ಸಮಿತಿ ಕಳಿಸಿರ್ತಾರೆ. ಆದ್ರೆ ಕೆಲವೊಂದು ಕಾರಣದಿಂದಾಗಿ ಆ ಭದ್ರತಾ ಸಲಹಾ ಸಮಿತಿಯವರು ಈ ಬುಕ್ ಅನ್ನ ರಿಲೀಸ್ ಮಾಡಬಾರದು ಎನ್ನುವಂತ ಒಂದು ಕಾರಣವನ್ನು ಕೊಟ್ಟಿರ್ತಾರೆ. ಆದ್ರೆ ಆ ಬುಕ್ಕಿನ ಕೆಲವೊಂದು ಪೇಜ್ಗಳು ಲೀಕ್ ಆದ ನಂತರ ಅದನ್ನೇ ಇಟ್ಕೊಂಡು ವಿರೋಧ ಪಕ್ಷದವರು, ಇಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಚೀನಾ ವಿರುದ್ಧ ಮಂಡಿಯೂರಿದ್ದಾರೆ ಮತ್ತು ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಒಂದ್ ವೇಳೆ ಚೀನಾದ ವಿರುದ್ಧ ನಮ್ಮ ಭಾರತೀಯ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ನಾವು ಚೀನಾ ನಮ್ಮ ಒಳಗಡೆ ಬಂದು ನಮ್ಮ ಕೆಲವೊಂದು ಕಿಲೋಮೀಟರ್ನ ಆಕ್ರಮಣ ಮಾಡೋದನ್ನ ನಾವು ಅಥವಾ ಆಕ್ರಮಿಸಿಕೊಳ್ಳೋದನ್ನು ತಪ್ಪಿಸ್ಕೊಳ್ಬಹುದು. ಹೀಗಾಗಿ ದೇಶಕ್ಕೆ ಜನರ ವಿರುದ್ಧ ನರೇಂದ್ರ ಮೋದಿಯವರು ಸುಳ್ಳನ್ನು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿಯವರು ಸುಳ್ಳು ಹೇಳಿದ್ದಾರೆ ಎನ್ನುವಂತ ಮಾತನ್ನು ಕೂಡ ವಿರೋಧವಾಗಿ ಹೇಳ್ತಿದ್ರು. ಮತ್ತು ಇವೆಲ್ಲ ಕಾರಣದಿಂದಾಗಿ ಮಹಿಳಾ ಎಂಪಿಗಳನ್ನ ಮುಂದೆ ಬಿಟ್ಟು ನರೇಂದ್ರ ಮೋದಿ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಎನ್ನುವಂತ ಮಾಹಿತಿ ಸ್ವತಃ ಓಂ ಬಿರ್ಲಾ ಅವರು ಸದನದ ಮುಂದಿಟ್ರು, ಅಂದ್ರೆ ಲೋಕಸಭೆಯ ಮುಂದಿಟ್ರು. ಜೊತೆಗೆ ನೋಡಿ ಏನಾಗತ್ತಂದ್ರೆ ಎಲ್ಲಾ ಕಡೆ ಹೇಳ್ತಾ ಇದ್ರು, ಇಲ್ಲ ನರೇಂದ್ರ ಮೋದಿ ಅವರು ಟ್ರಂಪ್ ವಿರುದ್ಧ ಮಂಡಿ ಹೊರದ್ರು ಎನ್ನುವಂತ ಒಂದು ಕೋಲಾಹಲವನ್ನು ಎಬ್ಬಿಸಿ ನರೇಂದ್ರ ಮೋದಿ ಅವರಿಗೆ ಮುಜುಗರ ಉಂಟು ಮಾಡುದು. ಎರಡನೇದಾಗಿ ಮಹಿಳಾ ಎಂಪಿಗಳ ಮುಖಾಂತರ ನರೇಂದ್ರ ಮೋದಿ ಅವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಿ ಏನಾದ್ರೂ ಆಯ್ತಂದ್ರೆ ನರೇಂದ್ರ ಮೋದಿ ಅವರಿಗೆ ವಿಶ್ವದ ವಿರುದ್ಧ ಅಂದ್ರೆ ವಿಶ್ವದ ಮುಂದೆ ಮುಜುಗರ ಆಗುತ್ತೆ. ಯಾಕಂದ್ರೆ ತನ್ನ ದೇಶದ ಮಹಿಳಾ ಎಂಪಿಗಳೇ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಕೈ ಮಿಲಾಯಿಸ್ತಿರುವುದು ದೇಶದ 3ನೇ ಅಥವಾ 4ನೇ ಅತ್ಯಂತ ದೊಡ್ಡ ರಾಷ್ಟ್ರದ ಪ್ರಧಾನಮಂತ್ರಿಗೆ ಅಲ್ಲಿನ ಸಂಸತ್ ಒಳಗಡೆ ಒಂದು ಮುಜುಗರ ಮಾಡಿದ್ರು, ಮಹಿಳೆಯರು ಅಟ್ಯಾಕ್ ಮಾಡಿದ್ರು ಅಂತ ಒಂದು ಮುಜುಗರ ಆಗಿ ತಾನು ಪ್ರಧಾನಮಂತ್ರಿ ಹಿಂಸರಿದ್ರೆ ಅದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವೂ ಕೂಡ ಪ್ಲಾನ್ ಇತ್ತು. ಜೊತೆಗೆ ಆ ಪ್ಲಾನಿನ ಎಲ್ಲವೂ ಕೂಡ ಅರ್ಥಕೊಂಡಂತ ಓಂ ಬಿರ್ಲಾ ಅವರು ನಿನ್ನೆ ಇಲ್ಲ ಸಂಸತ್ತಿಗೆ ಬರಲೇಬಾರದು ಎನ್ನುವಂತ ಒಂದು ಸಂದೇಶವನ್ನು ಕಳಿಸಿದ್ರು. ಇನ್ನು ನರಾವಣೆಯವರ ವಿಚಾರಕ್ಕೆ ಬಂದಾಗ ನರಾವಣೆಯವರ ಬುಕ್ ಅಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ರೆ, ನರಾವಣೆಯವರು ಕಂಪ್ಲೀಟ್ ಆಗಿ ಆ 2020ರಲ್ಲಿ ಆದಂತಹ ಒಂದು ಸಂಘರ್ಷದ ಬಗ್ಗೆ ಬರೆದಿದ್ದಾರೆ. ಮತ್ತು ಸರಿಸುಮಾರು 8-8:30 ಸುಮಾರಿಗೆ ಚೀನಾ ಅಟ್ಯಾಕ್ ಮಾಡಿ ಬಂದಿರುತ್ತೆ. ಒಂದೊಂದೇ ಮೀಟರ್ ಅಂದ್ರೆ ನಿಮಗೆ ಕೈಲಾಸ ಪರ್ವತ ಮತ್ತು ದೊಡ್ಡ ಶ್ರೇಣಿಗಳನ್ನ ಒಂದೊಂದು ಹೆಜ್ಜೆಯೂ ಕೂಡ ಅತ್ಯಂತ ಶ್ರಮದಾಯಕವಾಗಿರುತ್ತೆ ಮತ್ತು ಎಲ್ಲವೂ ಕೂಡ ನಮ್ಮ ಒಂದು ಚಾಕಚಕ್ಯತೆಗೆ ಅವಲಂಬನೆ ಆಗಿರುತ್ತೆ. ನಾವು ಅವ್ರು ಏನ್ ಮಾಡ್ತಾರೆ ಅದರ ದುಪ್ಪಟ್ಟು ನಾವು ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಮ ಸೈನಿಕರು ಅಲ್ಲಿ ಜಮಾವಣೆ ಆಗಿರ್ತಾರೆ, ಆದ್ರೆ ಅವರು ಒಂದೊಂದು ಸ್ಟೆಪ್ ನಮ್ಮ ಭಾರತ ಕಡೆ ಬರ್ತಾ ಇರ್ತಾರೆ. ಆವಾಗ ಅಲ್ಲಿನ ಒಂದು ಸೇನಾಧಿಕಾರಿಯಾಗಿದ್ದಂತ ಜೋಶಿ ಅವರು ನರಾವಣೆಯವರು ಕಾಲ್ ಮಾಡ್ತಾರೆ, ಇಲ್ಲ ನಾವ್ ಏನ್ ಮಾಡ್ಬೇಕು ಅನ್ನುವಂತ ಒಂದು ವಿಚಾರವನ್ನು ಕೇಳಿದಾಗ ನರಾವಣೆಯವರು ನಮ್ಮ ರಾಜಕೀಯ ಮುಖಂಡರಿಗೆ ಅಂದ್ರೆ ಆಗಿನ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಅವರಿಗೆ ಕಾಲ್ ಮಾಡ್ತಾರೆ. ಅವರು ರಾಜನಾಥ್ ಸಿಂಗ್ ಕೂಡ ನಿಮ್ಗೆ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಮಾತಾಡಿದಾಗ ಅವರು ಕೂಡ ಹೇಳ್ತೇವೆ ಅನ್ನುವಂತ ಮಾತಾಡ್ತಾರೆ. ಹಾಗಾಗಿ ಗಂಟೆಗಟ್ಟಲೆ ಕಾದೂರು ಕೂಡ ನರಾವಣೆಯಿಂದ ಮತ್ತು ಜೋಶಿ ಅವರಿಗೆ ಫೋನ್ ಹೋಗಲ್ಲ. ಹಾಗಾಗಿ ಜೋಶಿ ಅವರು ಸ್ವಲ್ಪ ಗೊಂದಲದಿರ್ತಾರೆ. ಅವರು ಮತ್ತೆ ಪದೇ ನರಾವಣೆಗೆ ಕಾಲ್ ಮಾಡ್ತಾರೆ. ನರಾವಣೆಯವರು ಮತ್ತೆ ನಮ್ಮ ರಾಜನಾಥ್ ಸಿಂಗ್ ಅವರಿಗೆ ಕಾಲ್ ಮಾಡ್ತಾರೆ ಮತ್ತು ಮೋದಿ ಅವರಿಗೆ ಕಾಲ್ ಮಾಡುವಂತ ಪ್ರಯತ್ನ ಕೂಡ ಆಗುತ್ತೆ. ಮತ್ತು ದೊಡ್ಡ ಅಧಿಕಾರಿಗಳು ಕೂಡ ಕಾಲ್ ಮಾಡ್ತಾರೆ. ಮತ್ತು ಬಿಪಿನ್ ರಾವತ್ ಅಂದ್ರೆ 3 ಸೇನೆಯ ಮುಖ್ಯಸ್ಥರಾಗಿರುವಂತಹ ಬಿಪಿನ್ ರಾವತ್ ಅವರಿಗೆ ಕೂಡ ಕಾಲ್ ಮಾಡುವಂತ ಸಂದರ್ಭದಲ್ಲಿ ಅದಾದ ನಂತರ ಸರಿಸುಮಾರು
2-3 ಗಂಟೆಗಳ ನಂತರ ಮೋದಿ ಅವರನ್ನ ಒಂದು ಕಾಲ್ ಬರುತ್ತೆ, ಜೋ ಅಚ್ಚಾ ಹೈ ಓ ಕರೋ ಎನ್ನುವಂತ ಒಂದು ಮಾತು ಬರುತ್ತೆ. ಎನ್ನುವಂತ ಮಾತಿದೆಯಲ್ಲ, ಅಲ್ಲಿಯ ತನಕವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೊಂದಲ ಇತ್ತು. ಆದ್ರೆ ಯಾವಾಗ ಮೋದಿ ಅವರು ನರಾವಣೆ ಅವರಿಗೆ ಕಾಲ್ ಮಾಡಿ ಜೋ ಅಚ್ಚಾ ಹೋ ಓ ಕರೋ ಎನ್ನುವಂತ ಮಾತು ಹೇಳಿದಾಗ ಅದು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನರೇಂದ್ರ ಮೋದಿ ಅವರು ಸೇನೆಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ಬಿಡಿ, ನೀವು ಹಿಂಜರಿಬೇಡಿ ಅನ್ನುವಂತ ಮಾತನ್ನ ಹೇಳ್ತಾನೆ. ನೋಡ್ತಾ ಹೋದ್ರೆ ನರಾವಣೆ ಅವರ ಬುಕ್ಕಲ್ಲೂ ಕೂಡ ನೋಡಿ, ಒಂದು ಯುದ್ಧ ಅಂದ ಕೂಡಲೇ ಎಲ್ಲಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ. ಎಲ್ಲವೂ ಕೂಡ ಕ್ರಮೇಣವಾಗಿ ಆಗುವಂತದ್ದು. ನಮ್ಮ ಹತ್ರ 4 ಗನ್ ಇದೆ ಅಂದ ಕೂಡಲೇ ಅದನ್ನ ಸ್ಫೋಟ ಮಾಡಿದ್ರೆ ಅದು ಮತ್ತೊಂದು ದೊಡ್ಡ ಅನಾಹುತ ಕಾರಣ ಆಗತ್ತೆ. ನರೇಂದ್ರ ಮೋದಿ ಮತ್ತು ನಮ್ಮ ರಕ್ಷಣಾ ಇಲಾಖೆ ಏನು ಮಾಡಿರಬಹುದು ಅಂದ್ರೆ, ಇಲ್ಲ ಚೀನಾ ಈ ಕಡೆ ನುಗ್ತಾ ಇದೆ ಅಂದ ಕೂಡಲೇ ನಮ್ಮ ಆ ವಿಷಯ ರಾಜನಾಥ್ ಸಿಂಗ್ ಮತ್ತು ಮೋದಿ ಮತ್ತು ಬಿಪಿನ್ ರಾವತ್ ಮತ್ತು ಅಜಿತ್ ದೋವಲ್ ಅವರಿಗೆ ಗೊತ್ತಾದಾಗ ನೇರವಾಗಿ ಚೀನಾದ ಸೈನ್ಯಾಧಿಕಾರಿಗಳಿಗೆ ಮತ್ತು ಸೇನಾ ಮುಖ್ಯಸ್ಥರಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸುವಂತ ಪ್ರಯತ್ನ ಆಗಿರ್ಬೋದು. ಹಾಗಾಗಿ ಅಲ್ಲಿ 2 ಗಂಟೆ ಕಳೆದಿರ್ಬೋದು ಎನ್ನುವುದು ಕೂಡ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ಸುಖಾಸುಮ್ಮನೆ ಏನನ್ನು ಕೇಳಿದೆ ಅವಕ್ಕೆ ನಿಮ್ಮ ಸೈನ್ಯ ಬಂತಂದ್ ಕೂಡ ನಾವು ಡೈರೆಕ್ಟ್ ಆಗಿ ನಮ್ಮ ವಿರೋಧ ದೇಶದ ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ಮೊದಲು ಅವರ ಒಂದು ರಾಜಕೀಯ ಸಂಬಂಧ ಇರುತ್ತೆ, ರಾಜಕೀಯ ಒಂದು ನಂಟಿರುತ್ತೆ. ಹಾಗಾಗಿ ನಮ್ಮ ಸೇನೆಯ ಅಥವಾ ನಮ್ಮ ರಕ್ಷಣಾ ಇಲಾಖೆಯ ಮುಖ್ಯಸ್ಥರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಚೀನಾದ ರಕ್ಷಣಾ ಇಲಾಖೆಯ ಮುಖ್ಯಸ್ಥರಿಗೆ ಕಾಲ್ ಮಾಡಿ ಹೀಗೀಗೆ ಆಗ್ತಿದೆ, ನಾವು ಹಿಂಸರಿಯುತ್ತಾ ನೀವು ಹಿಂಸರಿತ ಅಥವಾ ನೀವು ಮುಂದೆ ಬಂದು ನಾವು ಕೂಡ ಯುದ್ಧ ಮಾಡ್ತೇವೆ ಅನ್ನುವಂತ ಒಂದು ಘೋಷಣೆ ಅಥವಾ ಮಾತುಕತೆ ಆದಾಗ ಆ ಇಬ್ಬರೂ ಕೂಡ ಮಾತಾಡ್ಕೊಂಡು ಇಲ್ಲ ನಾವು ಹಿಂಸರಿಸ್ತೇವೆ ಅಥವಾ ನಮ್ಮ ಸೈನ್ಯವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಚೀನಾದ ಸೈನ್ಯಾಧಿಕಾರಿ ಹೇಳಿದ ನಂತರ ಅದು ಬೆಳಗ್ಗಿನ ಜಾವ ತನಕ ಎಲ್ಲವೂ ಸರಿಯಾಗತ್ತೆ. ಆದ್ರೆ ಮಧ್ಯರಾತ್ರಿ ನರೇಂದ್ರ ಮೋದಿ ಅವರು ನರಾವಣೆ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ಜೋ ಅಚ್ಚಾ ಹೋ ಓ ಕರೋ, ಅಂದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ ಮತ್ತು ಯಾವ್ದು ಒಳ್ಳೇದು ಅನ್ಸುತ್ತಲ್ಲ ಅದನ್ನ ಮಾಡಿ ಅನ್ನುವಂತ ಮಾತನ್ನ ಫ್ರೀಡಮ್ ಆಗಿ ಕೊಟ್ರು. ಆದ್ರೆ ನರಾವಣೆ ಅವ್ರು ಹೇಳೋದೇನಂದ್ರೆ, ನನಗೆ ಆ ಮಾತು ಕೇಳಿದಾಗ ಮೋದಿ ಅವರಿಂದ ಜೋ ಅಚ್ಚಾ ಹೋ ಓ ಕರೋ ಎನ್ನುವಂತ ಮಾತು ಕೇಳಿದಾಗ ನನಗೆ ಕೈಯಲ್ಲಿ ಒಂದು ಬಿಸಿ ಆಲೂಗಡ್ಡೆ ಕೊಟ್ಟಂಗಾಯ್ತು, ನನ್ಗೆ ಏನ್ ಮಾಡ್ಬೇಕಂತ ತಿಳಿಲಿಲ್ಲ ಎನ್ನುವಂತ ಮಾತನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹೊರತು ನನಗೆ ಯುದ್ಧ ಮಾಡಬೇಡ ಅಥವಾ ನನ್ನ ಒಂದು ಫೋನಿಗೆ ಅವರು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಎನ್ನುವಂತ ಮಾತನ್ನು ಹೇಳಿಲ್ಲ. ಹೀಗೀಗಾಯ್ತು ಕೊನೆಗೆ ನನಗೆ ಹೇಳಿದ್ರು ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಮತ್ತು ಆ ಮಾತು ಹೇಳಿದಾಗ ನನಗೆ ಒಂದು ಕೈಯಲ್ಲಿ ಬಿಸಿ ಪಟಾಟೋ ಅಥವಾ ಬಿಸಿ ಆಲೂಗಡ್ಡೆ ಕೊಟ್ಟಂಗಾಯ್ತು, ಹಾಗಾಗಿ ನಾನು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದೆ ಅನ್ನುವಂತ ಮಾತನ್ನು ಹೇಳ್ತಾರೆ ಹೊರತು ಎಲ್ಲೂ ಕೂಡ ಆ ಪುಸ್ತಕದ ಸಾರಾಂಶವನ್ನು ಓದಿದಾಗ ಎಲ್ಲೂ ಕೂಡ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅಥವಾ ಸರಿಯಾಗಿ ನಮಗೆ ಫ್ರೀ ಹ್ಯಾಂಡ್ ಅನ್ನು ಕೊಡ್ಲಿಲ್ಲ ಅನ್ನುವಂತ ಮಾತನ್ನು ಎಲ್ಲೂ ಕೂಡ ಹೇಳಿಲ್ಲ. ಅದು ಕೂಡ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದವರು ಈ ಒಂದು ವಿಷಯವನ್ನ ತಿರುಚಿ ಅಲ್ಲಿ ಸದನದಲ್ಲಿ ಒಂದು ಹೋರಾಟ ಮಾಡುವಂತ ಪ್ರಸ್ತಾಪ ಮಾಡುವಂತ ವಿಚಾರಕ್ಕೆ ಬಂದ್ರು. ಜೊತೆಗೆ ಎಲ್ಲೂ ಕೂಡ ಹೊರಗಡೆ ಬರೆದಂತ ಒಂದು ಅನಧಿಕೃತ ಪುಸ್ತಕದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕೆನ್ನುವಂತ ಒಂದು ನಿಯಮ ಕೂಡ ಇಲ್ಲ. ಅಷ್ಟೂ ತಿಳಿಯದಂತ ಈ ನಮ್ಮ ಕಾಂಗ್ರೆಸ್ನವರು ದೇಶವನ್ನ ಹಾಳು ಮಾಡಿ ಹೊರಟಿದ್ದಾರೆ ಅಂತ ಕೂಡ ಇದೀಗ ಬಿಜೆಪಿ ಆ ಒಂದು ಸಂದರ್ಶನ ನರಾವಣೆಯವರು ಟಿವಿ ಚಾನೆಲ್ ಒಂದಕ್ಕೆ ಕೊಟ್ಟಂತ ಸಂದರ್ಶನದಲ್ಲಿ ಇಲ್ಲ, ನನ್ನ ಬುಕ್ ಅಲ್ಲಿ ಅಂತದ್ ಏನೂ ಇಲ್ಲ, ನನಗೆ ಕೊಟ್ಟಂತ ಸ್ಪಷ್ಟ ಸಂದೇಶ ಹೀಗಿತ್ತು ಮತ್ತು ನಾವು ಹೀಗೆ ಮಾಡಿದ್ವಿ, ಅದು ಕೂಡ ಬುಕ್ ಅಲ್ಲಿ ಉಲ್ಲೇಖವಾಗಿದೆ, ಆದ್ರೆ ಬುಕ್ ರಿಲೀಸ್ ಆಗಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಫ್ರೀಡಮ್ ಕೊಟ್ಟಿಲ್ಲ ಎನ್ನುವಂತ ವಾಕ್ಯವನ್ನ ಎಲ್ಲೂ ಬರ್ದಿಲ್ಲ ಎನ್ನುವಂತ ಸಂದೇಶವನ್ನು ಕೊಟ್ಟ ನಂತರ ಇದೀಗ ಅದೇ ವಿಡಿಯೋನ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಿದೆ ಮತ್ತು ದೇಶವನ್ನ ಹಾಳು ಮಾಡ್ಲಿಕ್ಕೆ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಬಹುದು ಎನ್ನುವಂತ ಉದಾಹರಣೆ ಕೊಟ್ಟು ಇದೀಗ ಕಾಂಗ್ರೆಸ್ಗೆ ತಪಾರಕಿ ಹಾಕಿದೆ. ಈ ವಿಷಯ ಇಲ್ಲಿಗೋ ನಿಲ್ಲತ್ತೆ ಮತ್ತು ಬಿಜೆಪಿ ಈ ವಿಷಯವನ್ನು ಇಟ್ಕೊಂಡು ಯಾವ ತರದಲ್ಲಿ ಕಾಂಗ್ರೆಸ್ ಅನ್ನ ಹುರಿದು ಮುಕ್ಕತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.